ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಮಾಧ್ಯಮಗಳಿಗೆ ಲಭ್ಯ, ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಮೊಟ್ಟ ಮೊದಲನೇದಾಗಿ ಲಭ್ಯವಾದ ಮಾಹಿತಿ ಅಂದ್ರೆ ಈ ವಿವಾದಕ್ಕೆ ಕಾರಣವಾಗಿರುವ 14 ಸೈಟ್ಗಳನ್ನ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ವಾಪಸ್ ಕೊಡೋ ನಿರ್ಧಾರಕ್ಕೆ ಬಂದಿದೆ. ಆದರೆ ಈಗ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ ಇಂಥದ್ದೊಂದು ಪತ್ರ ಮುಖ್ಯಮಂತ್ರಿಗಳ ಪತ್ನಿ ಬರೆಯೋಕ್ ಮುಂಚೆ ಸುದೀರ್ಘವಾದ ಮೀಟಿಂಗ್ ನಡೆದಿದೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಆಪ್ತ ಸಚಿವರ ಜೊತೆಯಲ್ಲಿ ಗಂಭೀರವಾದ ಚರ್ಚೆಯನ್ನು ನಡೆಸಲಾಗಿದೆ. ಸಚಿವರಾದ HK ಪಾಟೀಲ್, ಬೈರತಿ ಸುರೇಶ್, ಶಾಸಕ ಪೊನ್ನಣ್ಣ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಹೌದು AS ಪೊನ್ನಣ್ಣ ಅವರು, ಹಾಗೆ ಅಧಿಕಾರಿಗಳಾದ ಹೇಮಂತ್ ನಿಂಬಾಳ್ಕರ್, ಅತೀಕ್ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಆಪ್ತರ ಜೊತೆಯಲ್ಲಿ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 14 ಸೈಟ್ ವಾಪಸ್ ಕೊಡುವ ನಿರ್ಧಾರ ಈ ಮೀಟಿಂಗ್ ಆದ ನಂತರದಲ್ಲೇ ಹೊರಬಿದ್ದಿದೆ. ಮುಖ್ಯಮಂತ್ರಿಗಳ ಪತ್ನಿ ಬರೆದಿದ್ದಾರೆ, ನಾನು ಈ ಸೈಟನ್ನ ವಾಪಸ್ ಕೊಡ್ತಾ ಇರುವ ನಿರ್ಧಾರಕ್ಕೆ ಬಂದಿರೋ ವಿಚಾರ ನನ್ನ ಪುತ್ರನಿಗಾಗಲಿ ನನ್ನ ಪತಿ ಸಿದ್ದರಾಮಯ್ಯನವರಿಗಾಗಲಿ ಗೊತ್ತಿಲ್ಲ. ಇದು ನನ್ನ ವಿವೇಚನೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಈಗೊಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಬರೋದಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಸುದೀರ್ಘವಾದ ಚರ್ಚೆ ಒಂದು ನಡೆದಿದೆ. ಎರಡನ್ನೂ ಇಂಟರ್ ಕನೆಕ್ಟ್ ಮಾಡಬಹುದಾ? ಈ ಮೀಟಿಂಗ್ ಆದ ನಂತರವೇ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಸೈಟನ್ನು ವಾಪಸ್ ಕೊಡೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದನ್ನ ಕನೆಕ್ಟ್ ಮಾಡಿ ಮಾತನಾಡಬಹುದಾ ಗೊತ್ತಿಲ್ಲ. ಆದರೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ನಾನು ತೆಗೆದುಕೊಂಡಿರುವ ನಿರ್ಧಾರ ಅಂದರೆ ಸೈಟನ್ನು ವಾಪಸ್ ಕೊಡೋ ನಿರ್ಧಾರ ನನ್ನ ಪತಿಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಕೂಡ ಹಾಗೆ ಆಗಿತ್ತು. ಈ ರೀತಿಯಾಗಿ ಸೈಟನ್ನು ವಾಪಸ್ ಕೊಡೋ ನಿರ್ಧಾರ ನನ್ನ ಪತ್ನಿ ತಗೊಂಡಿರೋದು ನನಗೆ ಗೊತ್ತಿರಲಿಲ್ಲ, ನನಗೆ ಆಶ್ಚರ್ಯ ಆಗಿದೆ ಅಂತ ಹೇಳಿ. ಎನಿವೆ, ನಿನ್ನೆ ರಾತ್ರಿಯಿಂದ ಈವರೆಗೂ ಆಗಿರುವ ಮಹತ್ತರವಾದ ಬೆಳವಣಿಗೆಗಳು, ಒಂದು ಕಡೆ ED ಎಂಟ್ರಿ, ಮತ್ತೊಂದು ಕಡೆಯಲ್ಲಿ 14 ಸೈಟ್ಗಳ ವಾಪಸ್. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡಲಿಕ್ಕೆ ದೂರುದಾರರಾದ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಅವರೇ, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ತಾ? ಸೈಟ್ ಪಡೆದಿರೋದು ಅಕ್ರಮವಾಗಿ ಅನ್ನೋದು ನಿಮ್ಮ ವಾದ ಆಗಿತ್ತು, ಈಗ ವಾಪಸ್ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ, ಮುಗಿತಾ ಅಲ್ಲಿಗೆ? ಅಲ್ಲ, ವಾಪಸ್ ಕೊಡಕ್ಕೆ ಅವ್ರದೇ ಅಲ್ವಲ್ಲ ಮೇಡಮ್, ಅವ್ರು ಯಾರ್ದು? ಅವ್ರದ್ದು. ವಾಪಸ್ ಕೊಡಕ್ಕೆ ಅವ್ರಿಗೆ ಏನ್ ರೈಟ್ ಇದೆ ಮೇಡಮ್? ತಗೊಂಡಿದ್ದೆ ಅಕ್ರಮ, ತಗೊಂಡಿದ್ದೆ ಇಲ್ಲಿಗಲ್, ತಗೊಂಡಿದ್ದೆ ಚೀಟಿಂಗ್ ಅಲ್ಲಿ. ಅವ್ರಿಗೆ ಯಾವ ರೈಟ್ ಇದೆ? ಅದು ಮೂಡ ಪ್ರಾಪರ್ಟಿ, ಅದು ಸರ್ಕಾರದ ಜಾಗ, ಅದು ನಮ್ಮ ನಿಮ್ಮ ಎಲ್ಲರ ಸ್ವತ್ತದು. ದೇವರಾಜನನ್ನ ಕ್ರಿಯೇಟ್ ಮಾಡಿ ಅವನ ಹೆಸರಿಗೆ ಆ ಡಾಕ್ಯುಮೆಂಟ್ಸ್ ಅನ್ನ ಕುಣಿಸಿ ಅವರಿಂದ ಮಲ್ಲಿಕಾರ್ಜುನ ಹೆಸರಿಗೆ ಇವ್ರ ಹೆಸರಿಗೆ ವರ್ಗಾವಣೆ ಮಾಡಿಸ್ಕೊಂಡ್ರಲ್ಲ, ದಟ್ ವರ್ಗಾವಣೆ ಇಟ್ಸ್ ಇಲ್ಲಿಗಲ್. ಆ ಟ್ರಾನ್ಸ್ಫರ್ ಇಲ್ಲಿಗಲ್ ಆಗಿರೋದ್ರಿಂದ ಇವ್ರಿಗೆ ಎಲ್ಲಿದೆ? ಇವ್ರದ್ದು ಕಾಂಪನ್ಸೇಷನ್ ತಗೊಂಡು ಒಂದ್ಸರಿ ಕಾಂಪನ್ಸೇಷನ್ ತಗೊಂಡ್ಮೇಲೆ ಇವ್ರಿಗೆ ಯಾವ ನೈತಿಕತೆ ಇದೆ? ಇವ್ರಿಗೆ ಎಲ್ಲಿದೆ ಅದ್ರ ಜಮೀನು? ಇವ್ರು ಓನರ್ ಆಗ್ಲಿಕ್ಕೆ ಯಾಕೆ ಸಾಧ್ಯ? ಆಯ್ತು, ಇದು ನೈತಿಕತೆ ಪ್ರಶ್ನೆ ಆಯ್ತು ಪ್ರದೀಪ್ ಅವರೇ. ಬಟ್ ಇದನ್ನ ಕೋರ್ಟ್ ನಲ್ಲಿ ಅಥವಾ ಕಾನೂನಾತ್ಮಕವಾಗಿ ನೀವು ನಡೆಸ್ತಾ ಇರುವ ಸಂಘರ್ಷ ಏನಿದೆ, ಸೈಟ್ ವಾಪಸ್ ಕೊಟ್ಟಿದ್ರಿಂದ ಏನಾದ್ರೂ ಪರಿಣಾಮ ಬೀರೋ ಸಾಧ್ಯತೆ ಇದೆಯಾ ತನಿಖೆ ಮೇಲೆ ಅಥವಾ ಕೋರ್ಟ್ ನಲ್ಲಿ ನಡೀತಿರುವ ಪ್ರಕ್ರಿಯೆ ಮೇಲೆ? ಕೋರ್ಟ್ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಮತ್ತೆ ಏನು FIR ಆಗಿದೆ ಆ ಇನ್ವೆಸ್ಟಿಗೇಷನ್ ಮೇಲೂ ಕೂಡ ಯಾವುದೇ ಪರಿಣಾಮವನ್ನು ಬೀರಲ್ಲ. ಆದ್ರೆ ಅದು ಓನ್ಲಿ ಫಾರ್ ಗೈನಿಂಗ್ ದಿ ಸಿಂಪತಿ ಗೈನ್ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಪಬ್ಲಿಕ್ ಇಂದ ಸಿಂಪತಿ ಗೈನ್ ಮಾಡ್ಲಿಕ್ಕೆ ಸಾಧ್ಯನೇ ಹೊರತು ಇರ್ತಕ್ಕಂಥ ಲೀಗಲ್ ಪ್ರೊಸೀಡಿಂಗ್ಸ್ ಮೇಲೆ, ಲೀಗಲ್ ಆಕ್ಷನ್ ಮೇಲೆ ಯಾವುದೇ ಸಹಾಯ ಅವರಿಗೆ ಆಗೋದಿಲ್ಲ ಈ ಪ್ರಕರಣದಲ್ಲಿ. ಈಗ ನಾಳೆ ದಿನ ತನಿಖೆ ನಡೆಯೋ ಸಂದರ್ಭದಲ್ಲಿ ಹೇಳ್ಬೋದಲ್ಲ, ಅರೆ ತಗಾದೆ ಇದ್ದಿದ್ದು ಸೈಟ್ ವಿಚಾರಕ್ಕೆ ನಾವು ವಾಪಸ್ ಕೊಟ್ಬಿಟ್ಟಿದೀವಪ್ಪ, ನಮಗ್ ಬೇಡ, ನೀವು ಅದನ್ನ ಪಡ್ಕೊಂಡಿದ್ದು ಇಲ್ಲೀಗಲ್ ಅನ್ನೋದ್ರ ತನಿಖೆ ಮಾಡಿ ಆಮೇಲೆ ಮಾತಾಡೋಣ, ಹಿಂಗೊಂದು ಆರ್ಗ್ಯುಮೆಂಟ್ ಬರೋ ಸಾಧ್ಯತೆ ಇದೆಯಾ? ಕರೆಕ್ಟ್ ನೀವ್ ಹೇಳಿದ್ ಸತ್ಯ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ರಾತ್ರಿ ಕೂಡ ನಾನು ಸೆಟ್ರ ಜೊತೆ ಮಾತಾಡ್ತಾ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಯಾರೋ ಒಬ್ಬ ಕಳ್ತನ ಮಾಡ್ಬಿಟ್ಟಿರ್ತಾನೆ, ಏನೋ ಒಂದು ಕಳ್ತನ ಮಾಡಿರ್ತಾನೆ, ಅದು ಕೊನೆಗೆ ರಿಕವರಿ ಆಗುತ್ತೆ. ಒಂದು ಲ್ಯಾಪ್ಟಾಪ್, ಒಂದು ಫೋನ್, ಏನೋ ಒಂದು ಕಳ್ತನ ಮಾಡಿರ್ತಾನೆ, ಅದು ಎಲ್ಲೋ ಬಚ್ಚಿಟ್ಟಿರ್ತಾನೆ. ಅಲ್ಲಿಂದ ಹೋಗಿ ಇನ್ವೆಸ್ಟಿಗೇಷನ್ ಆಫೀಸರ್ ರಿಕವರಿ ಮಾಡ್ಕೊಂಡ್ಬಂದಾದ್ಮೇಲೆ ಸಿಗುತ್ತೆ ಮೊಬೈಲ್ ಸಿಕ್ಕದ್ಮೇಲೆ ಅಥವಾ ಲ್ಯಾಪ್ಟಾಪ್ ಸಿಕ್ಕದ್ಮೇಲೆ ಅಲ್ಲಿಗೆ ಅವನ್ನ ಕಳಿಸ್ಬಿಡ್ತಾರ. ಆ ಕೇಸಿಂದ ಖುಲಾಸೆ ಮಾಡ್ತಾರಾ? ಇಟ್ ಈಸ್ ಪಾಸಿಬಲ್? ಕಾನೂನಲ್ಲಿ ಅದು ಅವಕಾಶ ಇದೆಯಾ? ಇಲ್ವೇ ಇಲ್ಲ. ಪನಿಷ್ಮೆಂಟ್ ಇನ್ನು ಜಾಸ್ತಿ, ಕನ್ಫೆಷನ್, ಒಪ್ಕೊಂಡಾಗೆ, ನೀವು ತಪ್ಪನ್ನ ಒಪ್ಕೊಂಡಾಗೆ ಆ ರಿಕವರಿ ಆದ್ಮೇಲೆ. ಈಗ ಇದನ್ನ ಕಂಪೇರ್ ಮಾಡಿ ಮಾತನಾಡಬಹುದೋ ಇಲ್ಲ ಗೊತ್ತಿಲ್ಲ ಪ್ರದೀಪ್ ಅವರೇ. ಈ ಕಳ್ತನ ಆಗಿರತ್ತೆ, ನಿಮ್ದೇ ಎಕ್ಸಾಂಪಲ್ ಮುಂದುವರಿಸ್ತಿದ್ದೀನಿ. ಕದ್ದವನಿಗೆ ರಿಯಲೈಸ್ ಆಗುತ್ತೆ, ಅರೆ ಇದು ಯಾಕೋ ನನ್ನ ಮೇಲೆ ಉಲ್ಟಾ ಆಗೋ ತರ ಕಾಣ್ತಾ ಇದೆ ಅಂತ ಹೇಳಿ ನಾನು ಒಪ್ಪಿಸ್ಬಿಡ್ತೀನಿ. ಏನೋ ಚೈನೋ ಏನೋ ಕದ್ದಿರ್ತಾನೆ ಕಳ್ಳ, ಈ ಚೈನ್ ನನಗೆ ಬೇಡಪ್ಪ, ಪೊಲೀಸ್ ಸ್ಟೇಷನ್ಗೆ ನಾನು ಒಪ್ಪಿಸ್ಬಿಟ್ಟೆ. ಸ್ವಯಂ ಪ್ರೇರಿತನಾಗಿ ಕಡಿಮೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಕೂಡ ನಾವು ಹಿಂದೆ ನೋಡಿದ್ವಿ ಕಳ್ತನ ಪ್ರಕರಣದಲ್ಲಿ ಮಾತ್ರ. ಈ ಪ್ರಕರಣದ ಬಗ್ಗೆ ನನಗೆ ಗೊತ್ತಿಲ್ಲ. ನೀವ್ ಹೇಳ್ತಾ ಇರೋದು ಕರೆಕ್ಟ್. ನೀವ್ ಹೇಳ್ತಾ ಇರೋದು ಯಾವಾಗ ಲೀಗಲ್ ಆಕ್ಷನ್ ಆಗಕ್ಕಿಂತ ಮೊದ್ಲೇ ಕದ್ದು ಬಿಡ್ತಾನೆ,
ವಾಪಸ್ ತಂದು ಅಲ್ಲೇ ವಾಪಸ್ ಅವ್ರಿಗೆ ಕೊಡ್ತಾನೆ. ಅದು ಯಾವಾಗ ಲೀಗಲ್ ಆಕ್ಷನ್ ಆಗೋಕ್ಕಿಂತ ಮೊದಲೇ ಇದು ಹಂಗಲ್ಲ. ಲೀಗಲ್ ಆಕ್ಷನ್ ಆಗ್ಬಿಟ್ಟಿದೆ. FR ವಾಸ್ ರಿಜಿಸ್ಟರ್ಡ್, ಇನ್ವೆಸ್ಟಿಗೇಷನ್ ವಾಸ್ ಗೋಯಿಂಗ್ ಆನ್. ಇನ್ ಮೀನ್ ವೈಲ್ ED ವಾಸ್ ಎಂಟರಿಂಗ್. ಈ ಸಿಚುಯೇಷನ್ ಅಲ್ಲಿ ಈ ಪ್ರಕರಣವನ್ನ ನೀವು ಈ ರೀತಿ ಹಿಂತಿರುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮೇಲೆ ಅಲಿಗೇಷನ್ ಆಗೋಗಿದೆ, FIR ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ ನೀವು ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಡೋದಾಗಿದ್ರೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರಲ್ಲ, ಅವತ್ತು ನಿಮ್ಗೆ ಅವಕಾಶ ಇತ್ತು. ಯಾರು ನಿಮ್ಮ ದೂರುದಾರರು ಕಂಪ್ಲೇಂಟ್ ಕೊಡಕ್ಕಿಂತ ಮೊದಲೇ ಅದ್ರ ಅವಕಾಶ ಇತ್ತು. ಆದ್ರೆ ನಾವು ದೂರು ಕೊಟ್ಟ ನಂತರ ಅದ್ರ ಮೇಲೆ ಆಕ್ಷನ್ ಆಗ್ಲೇಬೇಕು. ಯಾಕೆಂದ್ರೆ ನೀವು ತಪ್ಪು ಮಾಡಿದಿರಿ ಅಂತ. ನೀವು ಈಗ ವಾಪಸ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಏನಂತ ಅವತ್ತು ಕ್ಲೈಮ್ ಮಾಡಿದ್ರಿ, ನನ್ನ ಜಮೀನು ಹೋಗಿದೆ, ನನಗೆ 62 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಿ ಅಂತ ಕ್ಲೈಮ್ ಮಾಡಿದಂತ ಸಿದ್ದರಾಮಯ್ಯನವ್ರ ಕುಟುಂಬ ಇವತ್ತು ಯಾವ ಆಧಾರದ ಮೇಲೆ ವಾಪಸ್ ಕೊಟ್ರಿ? ಯಾಕೆ ಕೊಟ್ರಿ ಅಂದ್ರೆ FIR ಆಗಿದೆ, ED ಇಂಟರ್ಫಿಯರ್ ಆಗಿದೆ. ಆ ಕಾರಣದಿಂದ ನೀವು ವಾಪಸ್ ಕೊಡೋ ಪ್ರಯತ್ನವನ್ನ, ಅಂದ್ರೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲಿಕ್ಕೋಸ್ಕರ ಮತ್ತು ಜನರಿಂದ ಸಿಂಪತಿಯನ್ನು ಪಡಿಲಿಕ್ಕೋಸ್ಕರ ನೀವು ಮಾಡಿರ್ತಕ್ಕಂಥ ಇದು ಮತ್ತೊಂದು ಕುತಂತ್ರವೇ ಹೊರತು ನೀವು ಯಾವುದೇ ಒಳ್ಳೆ ಇದು ಉದ್ದೇಶದಿಂದ ಕೊಟ್ಟಿದ್ದಂಥದ್ದಲ್ಲ. ಈ ED ಎಂಟರ್ ಆಗಿದ್ದಕ್ಕೂ ಸೈಟ್ ವಾಪಸ್ ಕೊಡೋ ನಿರ್ಧಾರಕ್ಕೂ ಕನೆಕ್ಷನ್ ಏನಾದ್ರೂ ಇರಬಹುದು ಅಂತ ಅನಿಸುತ್ತಾ ತಮ್ಗೆ? 100% ಭಾಗ. ಯಾಕೆಂದ್ರೆ ED ಎಂಟ್ರಿ ಆಗೋದ್ಮೇಲೆ ಇನ್ವೆಸ್ಟಿಗೇಷನ್ ವೈಡನ್ ಆಗುತ್ತೆ, ದೊಡ್ಡ ಮಟ್ಟದ ಇನ್ವೆಸ್ಟಿಗೇಷನ್ ಆಗುತ್ತೆ. ಮೂಡಾದಲ್ಲಿ ಕೇವಲ ಇದೊಂದೇ ಸ್ಕ್ಯಾಮ್ ಅಲ್ಲ, ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ. 4839 ಸೈಟ್ಗಳು ಸ್ಕ್ಯಾಮ್ ಆಗಿದೆ. ಹಾಗಾಗಿ ಅದ್ರದ್ದು ಕೂಡ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ವೈಡನ್ ಆದಾಗ ED ಎಂಟ್ರಿ ಆದಾಗ ಎಲ್ಲಾ ಹಂತದ ಇನ್ವೆಸ್ಟಿಗೇಷನ್ ಆಗುತ್ತೆ. ಇವ್ರಿಗೆ ಸಮಸ್ಯೆ ತಪ್ಪಿದ್ದಲ್ಲ, ಕುಣಿಕೆಗೆ ಬಂದೇ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಹೇಳಿಕೆಯಲ್ಲಿ ಬದಲಾವಣೆ, ನೀವು ಅದನ್ನ ಸೂಕ್ಷ್ಮವಾಗಿ ಹೇಳಿದ್ರಿ, ಸಿಂಪತಿ ಅಂತ ಹೇಳಿ. ಬಟ್ ಇಷ್ಟೇ ಕಾರಣನ 62 ಕೋಟಿ ಕೊಡ್ರಿ, ನಾವ್ ಯಾಕ್ರಿ ಸುಮ್ಮನೆ ಬಿಟ್ಬಿಡೋಣ ಅಂತ ಹೇಳಿ ಕೇಳಿದ ಸಿದ್ದರಾಮಯ್ಯನವರು ಅವರ ಕುಟುಂಬವೇ ಇದೀಗ 14 ಸೈಟ್ಗಳನ್ನ ವಾಪಸ್ ಕೊಡೋ ನಿರ್ಧಾರ. ಅಂದ್ರೆ ನಿಲುವಿನಲ್ಲಿ ಬದಲಾವಣೆ. ಆ ನಿಲುವಿನಲ್ಲಿ ಬದಲಾವಣೆ ಯಾಕಾಗಿದೆ ಅಂದ್ರೆ FIR ಆಗಿದೆ, EDನವರು FIR ಮಾಡಿದ್ದಾರೆ. ಆ ಕಾರಣದಿಂದ ಕಾನೂನು ಯಾವಾಗ ಹೈಕೋರ್ಟ್ ನಲ್ಲಿ ನೀವು ಮಾಡಿದಂತ ಪ್ರೇಯರ್ ರಿಜೆಕ್ಟ್ ಆಗಿದೆ, ಜನಪ್ರತಿನಿಧಿಗಳ ಕೋರ್ಟ್ ನಿಮ್ಮ ಮೇಲೆ ಚಾರ್ಜ್ ಮಾಡಿದೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಈ ಎಲ್ಲ ಕಾರಣಗಳಿಗಾಗಿ ನಾವು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಇದ್ರಲ್ಲಿ ತಪ್ಪಾಗಿದೆ, ನಾವು ಚೀಟ್ ಮಾಡಿದೀವಿ, ಮೋಸ ಮಾಡಿದೀವಿ ಅನ್ನೋ ಅರಿವು ಅವ್ರಿಗಾಗಿದೆ. ಹಾಗಾಗಿ ಜನರಿಂದ ಪೊಲಿಟಿಕಲ್ ಆಗಿ ಅವ್ರ ಸಿಂಪತಿನ ಗೇನ್ ಮಾಡಬಹುದೇ ಹೊರತು ಯಾವುದೇ ಕಾರಣಕ್ಕೂ ಕಾನೂನಲ್ಲಿ ಅವ್ರಿಗೆ ಯಾವುದೇ ಸಿಂಪತಿ ಸಿಗಲ್ಲ. ಆಕ್ಷನ್ ಆಗೇ ಆಗುತ್ತೆ, ನಿಮ್ಮಲ್ಲಿ ಚಾರ್ಜ್ ಆಗೇ ಆಗುತ್ತೆ, ನಿಮ್ಮಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗೇ ಆಗುತ್ತೆ. ಆ ಕಾರಣದಿಂದ ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಟು ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ. ಪ್ರದೀಪ್ ಅವರೇ, ನೀವು ಕೂಡ ನಾವು ಕೂಡ ಅಂದ್ರೆ ಮಾಧ್ಯಮದವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪತ್ನಿಯನ್ನ ಈ ರಾಜಕೀಯ ಉದ್ದೇಶಕ್ಕೆ ಎಲ್ಲೂ ಅವರ ಹೆಸರನ್ನ ಪ್ರಸ್ತಾಪ ಈವರೆಗೂ ಮಾಡಿರ್ಲಿಲ್ಲ. ಆದ್ರೆ ಅನಿವಾರ್ಯವಾಗಿ ನಿನ್ನೆ ಅವರ ಪತ್ರ ಆಚೆ ಬಂದ ನಂತರದಲ್ಲಿ ಈ ಪ್ರಶ್ನೆ ಕೇಳಲೇಬೇಕು. ನೋಡಿ, ನಮಗ್ ಸಿಕ್ಕಿರೋ ಮಾಹಿತಿ ಪತ್ರದಲ್ಲಿ ಏನ್ ಬರೀತಾರೆ, ನಾನು ಸೈಟ್ ವಾಪಸ್ ಕೊಡ್ಲಿಕ್ಕೆ ತೆಗೆದುಕೊಂಡಿರುವ ನಿರ್ಧಾರ ನನ್ನ ಪತಿಯಾದ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ ಅಂತ. ಮುಖ್ಯಮಂತ್ರಿಗಳ ರಿಯಾಕ್ಷನ್ ಹೆಂಗ್ ಬರುತ್ತೆ, ನನ್ನ ಪತ್ನಿ ತೆಗೆದುಕೊಂಡ ನಿರ್ಧಾರ ನನಗೆ ಆಶ್ಚರ್ಯ ತಂದಿದೆ. ಬಟ್ ನಿನ್ನೆ ರಾತ್ರಿ ಸುದೀರ್ಘವಾದ ಮೀಟಿಂಗ್ ಮುಖ್ಯಮಂತ್ರಿಗಳ ನಿವಾಸದಲ್ಲಿ HK ಪಾಟೀಲ್ ಇದ್ರು, AS ಪೊನ್ನಣ್ಣ ಇದ್ರು, ಹಾಗೆ ಕೆಲ ಅಧಿಕಾರಿಗಳು ಕೂಡ ಇದ್ರು. ಈ ಮೀಟಿಂಗ್ ಆದ ನಂತರದಲ್ಲಿ ಪತ್ರ, ಇದನ್ನು ಇಂಟರ್ ಕನೆಕ್ಟ್ ಮಾಡಬಹುದಾ? ಖಂಡಿತ. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾ ಇರತಕ್ಕಂಥ ತೀರ್ಮಾನಗಳನ್ನ ನೋಡಿದಿರಲ್ಲ, ರಾಜಭವನದ ವಿರುದ್ಧ ಇರ್ಬೋದು, ಮತ್ತೆ ಅವ್ರು ಕೊಡ್ತಾ ಇರತಕ್ಕಂತ ಇನ್ಫಾರ್ಮೇಶನ್ ವಿರುದ್ಧವಾಗಿರ್ಬೋದು, CBIಗೆ ಅಧಿಕಾರವನ್ನ ಮೊಟಕುಗೊಳಿಸಿದ್ದಿರ್ಬೋದು, ಆಮೇಲೆ ಒಬ್ಬರು ಅಧಿಕಾರಿನ ಸಸ್ಪೆಂಡ್ ಮಾಡಿದಿರ್ಬೋದು, ಮತ್ತೆ ರಿವೋಕ್ ಮಾಡಿದ್ದಿರ್ಬೋದು, ಈಗ ಈ ವಾಪಸ್ ಸೈಟ್ ನ ಕೊಟ್ಟಿರ್ತಕ್ಕಂಥದ್ದಿರ್ಬೋದು, ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಅಣತಿಯಂತೆ ನಡೀತಾ ಇರದೆ ಹೊರತು ಪಾರತಮ್ಮನವರು ಇದ್ರಲ್ಲಿ ಏನು ನಾಲೆಡ್ಜ್ ಇಲ್ಲ ಅಂತ ನನ್ಗನ್ಸುತ್ತೆ. ಇದು ಸಿದ್ದರಾಮಯ್ಯನವರೇ ಮಾಡಿ ಇದೆಲ್ಲವನ್ನು ಕುತಂತ್ರದ ಹಿಂದಿನ ಬಹಳ ದೊಡ್ಡ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು. ಆದ್ರೆ ಈಗ ನೀವು ಮೀಡಿಯಾಗಳ ಮುಂದೆ ಜನಗಳ ಸಿಂಪತಿ ಕ್ರಿಯೇಟ್ ಮಾಡ್ಲಿಕ್ಕೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರೈಟ್, ಧನ್ಯವಾದ. ಡೈವರ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಸ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಇದು ದೂರುದಾರರಾದ ಪ್ರದೀಪ್ ಕುಮಾರ್ ಅವರ ಪ್ರತಿಕ್ರಿಯೆ. ಡೈವರ್ಟ್ ಪಾಲಿಟಿಕ್ಸ್ ನಡೀತಾ ಇದೆ, ಅದರ ಜೊತೆಗೆ ಸಿಂಪತಿ, ಜನರ ಅನುಕಂಪವನ್ನ ಪಡೆದುಕೊಳ್ಳೋ ಪ್ರಯತ್ನ ನಡೀತಿದೆ ಅನ್ನೋದು ಪ್ರದೀಪ್ ಕುಮಾರ್ ಅವರ ಅನಿಸಿಕೆ.